ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಜಾಕ್ ಆಫ್ ಕರುನಾಡು. ಸೊ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಅಂಥ ಬೆಲ್ಲೈಕನ್ನು ಒತ್ತಿ. ಸದ್ಯಕ್ಕೆ ನಾವು ಇವಾಗ ಎಲ್ಲಿದ್ದೀವಿ ಅಂತಂತಂದರೆ ಶಿವನ ಸಮುದ್ರ, ಭರಚುಕ್ಕಿ ಹಾಗೂ ಚಾಮರಾಜನಗರ. ಸೊ ನಾವು ಸಿಂಸ ಮಾರಮ್ಮ ಅಂತ ಅಂದ್ಬಿಟ್ಟು ಒಂದು ದೇವಸ್ಥಾನ ಇದೆ ಚಾಮರಾಜನಗರ ಹತ್ರ. ಸೊ ನಾವು ಅಲ್ಲಿಗೆ ಬಂದಿದ್ದನ್ನು ನಾವು ರ್ಯಾಂಡಮಾಗಿ ಅನ್ಎಕ್ಸ್ಪೆಕ್ಟೆಡಾಗಿ ನಮ್ಮ ಫ್ರೆಂಡ್ ಕರೆದ್ರು ಅಂತ ಅಂದ್ಬಿಟ್ಟು ಸೊ ನಾವು ಅಲ್ಲಿ ಹೋಗಿದ್ವಿ ನಾವು. ಸೊ ಆ ದೇವಸ್ಥಾನ ಬಂದಿದ್ದ ತುಂಬ ಪವರ್ಫುಲ್ ದೇವಸ್ಥಾನ ಅಂತ ಹೇಳ್ತಾರೆ. ನೀವು ಯಾರಾದರೂ ಚಾಮರಾಜನಗರದಲ್ಲಿ ಇರೋರು ಯಾರಾದರೂ ಇಲ್ಲಿ ಹೋಗಿದ್ದೀರಾ ಅಂತಂದರೆ ತಪ್ಪದೆ ಕಮೆಂಟ್ ಮಾಡಿ. ಹಾಗೂ ಈ ದೇವಸ್ಥಾನದ ವಿಶೇಷತೆ ಏನು ಅಂತ ಅಂದ್ಬಿಟ್ಟು ಯಾಕೆ ನನಗೂ ಗೊತ್ತಿಲ್ಲ. ಸೊ ನಾನು ಸುಮ್ಮನೆ ಹೋಗಿ ಬಂದೆ ಅಷ್ಟೇ. ಅಷ್ಟೊಂದು ಡೀಪಾಗಿ ನಾನು ಯಾವುದೇ ವಿಡಿಯೋ ನಾನು ಅಷ್ಟೊಂದು ಮಾಡೋಕ್ಕೋಗಿಲ್ಲ. ವಿಡಿಯೋ ಬರೀ ಕೇವಲ 5 ನಿಮಿಷಗಳ ಮಾತ್ರ ಇರುತ್ತೆ. ಯಾಕೆಂದರೆ ಇದು ನಾನು ರ್ಯಾಂಡಮಾಗಿ ಹೋಗಿ ಮಾಡಿರುವಂತಹ ವಿಡಿಯೋ. ಇದರಲ್ಲಿ ನಿಮ್ಗೆ ಅಷ್ಟೊಂದು ಡೀಟೇಲಾಗಿ ನಾನು ಕೊಡೋಕ್ಕಾಗದೆ ಹೋದ್ರೂ ನೆಕ್ಸ್ಟ್ ವಿಡಿಯೋದಲ್ಲಂತೂ ಈ ಜಾಗಕ್ಕೆ ಖಂಡಿತ ನಾನು ಹೋಗ್ತೀನಿ. ಅಲ್ಲಿರುವಂತಹ ದೇವಸ್ಥಾನದ ಬಗ್ಗೆ ಮತ್ತು ಅಲ್ಲಿರುವಂತಹ ಅಕ್ಕಪಕ್ಕ ಜಾಗಗಳ ಬಗ್ಗೆ ನಾನು ಇನ್ನೂ ವಿವರಣೆಯಾಗಿ ನಾನು ಕೊಡಲು ಇಷ್ಟಪಡ್ತೀನಿ. ಇಲ್ಲಿ ನೀವು ನೋಡೋದಾದರೆ ಇದು ಮೇಯ್ನ್ ಬಂದಿದ್ದನ್ನು ಕಾವೇರಿ ರಿವರ್ ಆಗಿರುತ್ತೆ. ಸೊ ಇದು ಬಂದು ನೀವು ಕೊಳ್ಳೇಗಾಲಕ್ಕೆ ಹೋಗೋ ರೂಟಲ್ಲೂ ನಿಮಗೆ ಈ ಜಾಗ ಅನ್ನೋದು ಸಿಗುತ್ತೆ. ಇನ್ನು ಅಕ್ಕಪಕ್ಕ ಅಂತೂ ತುಂಬ ವೆರೈಟಿ ನೀವು ನೋಡ್ದಿರೋಂತಹ ಜಾಗ ಅಂತೂ ತುಂಬ ಅದ್ಭುತವಾಗಿರುತ್ತೆ. ಇಲ್ಲಿ ನೀವು ಮೇಯ್ನ್ ಎಲ್ಲಿಗೆ ಹೋಗ್ಬೇಕು, ಯಾವ ಟೈಮಲ್ಲಿ ನೀವು ಹೋಗಬೇಕು ಅಂತಂದರೆ ಮಳೆಗಾಲದಲ್ಲಿ ಹೋದ್ರೆ ಅಂತೂ ಇನ್ನೂ ಅದ್ಭುತವಾಗಿರುತ್ತೆ. ಸೊ ಬೆಳಗ್ಗೆ ಹೊತ್ತು ಸ್ವಲ್ಪ ಬೇಗನೆ ಬಿಡಿ. ತುಂಬ ಅಕ್ಕಪಕ್ಕನೂ ತುಂಬ ನೀವು ನೋಡ್ಬೋದು, ಅಲ್ಲಿ ಬೆಟ್ಟ ಗುಡ್ಡ ಆಗಲಿ. ಸೊ ಈ ನದಿಲಂತೂ ನೀವು ಫುಲ್ಲು ಫ್ರೆಶ್ ನೀರು, ಇಲ್ಲಿರೋ ನೀರನ್ನೇ ಆವಾಗ ಬಂದಿದ್ದನ್ನು ಕುಡಿತಿದ್ರು ಅಂತ ಅಂದ್ಬಿಟ್ಟು ಮಾತುಕತೆ ಬಂದಿದೆ. ಸೊ ಇನ್ನೂ ಇದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ನೀವು ಇನ್ನೊಂದು ಕಡೆ ಹೋಗ್ಬೇಕಾದ್ರೆ ಡ್ಯಾಮ್ ಸಿಗುತ್ತೆ. ನೀವು ಇದೇ ರೋಡಲ್ಲಿ ಹೋಗಬೇಕಾದ್ರೆ ಆ ಡ್ಯಾಮ್ ಅಂತೂ ಇನ್ನೂ ಅದ್ಭುತ. ಸೊ ಅಲ್ಲೊಂದು ನನಗೊಂದು ಇನ್ಸಿಡೆಂಟ್ ನಡೀತು. ಅದು ಪೊಲೀಸ್ಗೂ ಮತ್ತು ನನಗೂ ಯಾಕೋ ಈ ಪೊಲೀಸವ್ರಿಗೂ ಮತ್ತು ನನಗೂ ಯಾಕೋ ಆಗ್ಬರ್ತಾಯಿಲ್ಲ. ಇನ್ನೊಂದು ದೇವಸ್ಥಾನ ಇದೆ, ಶ್ರೀ ಪ್ರಸನ್ನ ಮೀನಾಕ್ಷಿ ಟೆಂಪಲ್ ಹಾಗೂ ಶ್ರೀ ಸೋಮೇಶ್ವರ ಟೆಂಪಲ್ ಅಂತ ಅಂದ್ಬಿಟ್ಟು. ಸೊ ಒಳಗಡೆ ಹೋಗಿ ನೋಡಿದ್ರೆ ಅಂತಂತಂದರೆ ಇನ್ನೂ ತುಂಬ ಅದ್ಭುತವಾಗಿರುತ್ತೆ. ಇದು ಶಿಂಷ ಮಾರಮ್ಮನ ದೇವಸ್ಥಾನಕ್ಕೆ ಹೋಗೋ ರೂಟಲ್ಲೇ ರೈಟ್ ಸೈಡಲ್ಲಿ ನಿಮ್ಗೆ ಕಾಣುತ್ತೆ. ಮತ್ತು ಇನ್ನೊಂದು ಬಂದಿದ್ದೇನ ಚಿಕ್ಕ ಪುಟ್ಟ ದೇವಸ್ಥಾನಗಳು, ತುಂಬ ಹಳೆಯ ಕಾಲದ ಪುರಾತನವಾದ ದೇವಸ್ಥಾನಗಳವು. ಸೊ ನೋಡಿ ನೀವು ಚೆನ್ನಾಗಿ ಯಾರಿಗಾದರೂ ಪುರಾತನ ಕಾಲದ ದೇವಸ್ಥಾನಗಳು ನೋಡಬೇಕು, ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಇಲ್ಲಿಗೆ ಹೋಗಿ ನೀವು ಒಂದು ಸಲ ವಿಸಿಟ್ ಮಾಡಿ, ತುಂಬ ಅದ್ಭುತವಾಗಿರುತ್ತೆ. ಸೊ ಇಲ್ಲಿ ಏನಂತಂದರೆ ಇಲ್ಲಿ ನೋಡಿ ನೀವು ಶಿಂಷ ಮಾರಮ್ಮನ ದೇವಸ್ಥಾನ, ಇದು ಬಂದಿದ್ದರೆ ಎಂಟ್ರೆನ್ಸ್ ಆಗಿರುತ್ತೆ ನಿಮಗೆ. ಸೊ ಆ ದೇವ್ರು ಬಂದಿದ್ದ ತುಂಬ ಪವರ್ಫುಲ್ಲು. ಇಲ್ಲಿಗೆ ಮೇಕೆ ಕುರಿ ಎಲ್ಲನೂ ಕಡಿತಾರೆ ಅಂತ ಅಂದ್ಬಿಟ್ಟು ಬಂದಿತ್ತು. ಶಿಂಷ ಮಾರಮ್ಮ ನೋಡಿ ಇಲ್ಲಿ ನೋಡ್ತಿರ್ಬೋದು ನೀವು. ಸೊ ಇಲ್ಲೇ ಬಂದಿನ ರೂಮ್ ಫೆಸಿಲಿಟೀಸ್ ಕೂಡ ಇರುತ್ತೆ ನಿಮಗೆ. ಸೊ ಚಿಕ್ಕ ಪುಟ್ಟ ರೂಮ್ ತೊಗೊಂಡು 1 ದಿನ 2 ದಿನ ನೀವು ಸ್ಟೇ ಆಗಿ ಅಲ್ಲೇ ಬೇಕಾದ್ರೆ ನೀವು ಮಾಡಿಕೊಂಡು ತಿನ್ಕೊಂಡು ಇರ್ಬೋದು. ಸೊ ನಾವು ಬಂದಿದ್ದನ್ನು ಬೆಳಗ್ಗೆ ಮಾರ್ನಿಂಗು ಒಂದು 5:30 ಒಂದು 4 o'clock ನಾವು ಮನೆ ಬಿಟ್ಟು ಸೀದಾ ಸೊ ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ಸುಮಾರು ಒಂದು 7:30 8:30 ಆಗೋಯ್ತು. ನೋಡಿ ನೀವು ಒಳಗಡೆ ನಾವು ಗೊತ್ತಿರಲಿಲ್ಲ ನನಗೆ. ಸೊ ಇದು ಬಂದಿದ್ದನ್ನು ಫುಲ್ಲು ಕೆರೆ. ಸೊ ಮಳೆಗಾಲ ಅಲ್ಲ ಅದು. ಸೊ ಅದು ಬಂದಿದ್ದ ಬಿಸಿಲುಗಾಲದಲ್ಲಿ ಇಲ್ಲೆಲ್ಲ ಫುಲ್ ಒಣಗೋಗ್ಬಿಟ್ಟಿದೆ. ಸೊ ಅಷ್ಟೊಂದು ನೀರಿಲ್ಲ ಅಂತಂದ್ರೂ ಒಂದು ಸ್ವಲ್ಪ ಮಟ್ಟಿಗಾದರೂ ನೀರಿತ್ತು. ಸೊ ನಮಗೆ ಇಲ್ಲಿ ಒಳಗಡೆ ಹೋಗಬೇಕು ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಟೈಮ್ ನೀವು ಹೋಗೋರು ಯಾರಾದರೂ ಇದ್ರಿ ಅಂತಂದರೆ ಈ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ. ಸೊ ಈ ಕೆರೆ ಒಳಗಡೆ ಬಂದಿದ್ದನ್ನು ನೀವು ಇಳಿಬಾರ್ದಂತೆ. ಸೊ ಇಲ್ಲಿ ಬಂದಿದ್ದನ್ನು ತುಂಬ ಜನ ನೀರಿಗೆ ಹೊಡ್ಕೊಂಡು ಹೋಗಿದ್ದಾರೆ. ಮತ್ತು ಇಲ್ಲಿ ಬಂದಿದ್ದನ್ನು ತುಂಬ ಬೇರೆ ಅಂಥದ ಚಟುವಟಿಕೆಗಳು ನಡೆಯುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿಗೆ ಹೋಗಬಾರ್ದು ಅಂತ ಹೇಳಿದರು. ಸೊ ಅದು ನಮಗೆ ಗೊತ್ತಿರಲಿಲ್ಲ. ನಮಗಲ್ಲೊಬ್ಬರು ಪೊಲೀಸ್ ಆಫೀಸರು ಸಿಕ್ಕಿ, ಅದೇ ಅಲ್ಲಿ ಊರಿಗೆ ಅಂತ ಅಂದ್ಬಿಟ್ಟು ಕಾನ್ಸ್ಟೇಬಲ್ ಇರ್ತಾರಲ್ವಾ, ಅವ್ರು ಬಂದಿದ್ದಾನೆ ಈ ಥರ ಇಳಿಬಾರ್ದಪ್ಪ, ನೀವು ಏನೋ ಗೊತ್ತಿಲ್ದಿರ ಬೆಂಗಳೂರಿಂದ ಬಂದಿದ್ದೀರಾ, ಸೊ ಈ ಸಲ ಬಿಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಪಾಪ ಅವ್ರು ದೊಡ್ಡ ಮನಸ್ಸು ಮಾಡಿದ್ದನ್ನು ನಮ್ಮನ್ನ ಬಿಟ್ಟು ಕಳಿಸಿದ್ರು. ಯಾಕಂದರೆ ನಮಗೆ ಗೊತ್ತಿಲ್ಲ ಅಲ್ಲಿ ಹೆಂಗೆ ಏನು ಅಂತಂದ್ಬಿಟ್ಟು. ನಾವು ನೇಚರ್ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನಮ್ಮ ಪಾಡು ನಾವು ಒಳಗಡೆ ಈಜೋಡಿಯೋಣ, ನೀರಲ್ಲಿ ಆಟಾಡೋಣ ಅಂತಂದ್ಬಿಟ್ಟು. ಯಾಕಂದರೆ ಫುಲ್ಲು ಬಿಸಿಲು ಅಲ್ಲಿ. ಸೊ ಅದಕ್ಕೋಸ್ಕರ ನಾವು ಹಂಗೋಗಿ ಈ ಥರ ವೀಡಿಯೋ ಮಾಡಿಕೊಂಡು ನಾವು ಆ ಥರ ತಪ್ಪು ಮಾಡಿಬಿಟ್ವಿ. ನೆಕ್ಸ್ಟ್ ಟೈಮ್ ನೀವು ಹೋದಾಗ ಒಂದು ಸ್ವಲ್ಪ ಅಕ್ಕಪಕ್ಕ ಕೇಳಿ, ಈ ಥರ ಕೆರೆ ಒಳಗಡೆ ಈಜೋಡಿಯೋಕ್ಕೆ ಹೋಗ್ತಿದ್ದೀವಿ ನಾವು, ಈಜೋಡಿಬೋದಾ ಇಲ್ವಾ ಅಂತಂದ್ಬಿಟ್ಟು ಕೇಳ್ಕೊಂಡು ಒಂದು ಸ್ವಲ್ಪ ಹೇಳಿದ್ರಿ ಅಂತಂದರೆ ಅದೊಂದು ಸ್ವಲ್ಪ ಚೆನ್ನಾಗಿರುತ್ತೆ. ಸೊ ಈ ಜಾಗಕ್ಕೆ ಯಾವತ್ತಾದರೂ ನೀವು ಮುಂಚೆನೇ ಹೋಗಿದ್ರಿ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಮಾಡ್ಬೋದು. ಹಾಗೆ ಈ ಜಾಗದ ವಿಶೇಷತೆ ಏನು ಅಂತಂದ್ಬಿಟ್ಟು ಕೂಡ ನೀವು ಕಮೆಂಟ್ ಮಾಡ್ಬೋದು. ನಾವು ಅಪ್ಪಿತಪ್ಪಿ ಏನೋ ಗೊತ್ತಿಲ್ಲದಿರ ಈ ಜಾಗಕ್ಕೆ ಅಥವಾ ಈ ಒಳಗಡೆ ನಾವು ಹೋಗ್ಬಿಟ್ವಿ ನಾವು. ಈ ಜಾಗ ಅಂತೂ ಸೂಪರಾಗಿದೆ. ಯಾವತ್ತಾದರೂ ಫ್ರೀ ಟೈಮಲ್ಲಂತೂ ಖಂಡಿತ ಮಿಸ್ ಮಾಡ್ದಿರೋ ಹೋಗ್ರಿ. ಗೂಗಲ್ ಮ್ಯಾಪಲ್ಲಿ ಶಿಂಷ ಮಾರಮ್ಮ ಅಂತ ಹಾಕಿ, ಸೊ ಗೂಗಲ್ ಮ್ಯಾಪ್ ನಿಮ್ಮನ್ನ ಕರ್ಕೊಂಡೋಗುತ್ತೆ. ಇಲ್ಲಿ ಒಂದು ಡ್ಯಾಮ್ ಬರುತ್ತೆ. ಆ ಡ್ಯಾಮ್ ಮತ್ತು ಅದೊಂಥರ ಸೂಪರಾಗಿದೆ. ಸೊ ಇಲ್ಲಿ ನೀವು ನೋಡ್ಬೋದು, ಅಲ್ಲಿ ನೋಡಿ ನೀವು ಒಂಥರ ಮಳೆ ಬೀಳೋ ಥರ. ಈ ಡ್ಯಾಮ್ಗಂತೂ ಅಲೋ ಮಾಡೋದಿಲ್ಲ. ಸೊ ಒನ್ಸ್ ನೀವು ಪರ್ಮಿಷನ್ ಕೇಳಿಕೊಂಡು ಒಳಗಡೆ ಹೋಗಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ಕೊಂಡಿದ್ದೀನಿ. ಗಾಡಿ ಓಡಿಸೋದು ಬಾಯ್ ಬಾಯ್.